ಸ್ನೇಹಿತರೆ, ಎಲ್ಲರಿಗೂ ಸೌದಿ ಅರೇಬಿಯಾ ಅಂದಾಕ್ಷಣ ನೆನಪಾಗೋದು ಮೆಕ್ಕಾ, ಮದಿನಾ ಮತ್ತು ಮರುಭೂಮಿ. ಆದರೆ ಇಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಇಡೀ ಸೌದಿ ಅರೇಬಿಯಾ ತತ್ತರಿಸಿ ಹೋಗಿದೆ. ಮುಸ್ಲಿಮರ ಪವಿತ್ರ ಕ್ಷೇತ್ರ ಮೆಕ್ಕಾ, ಮದಿನಾ ಮತ್ತು ಜಡ್ಡಾ ನಗರ ಕಂಪ್ಲೀಟ್ ಜಲಾವೃತವಾಗಿದೆ. ಆಲಿಕಲ್ಲು ಗುಡುಗು ಸಹಿತ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರಕ್ಕಸ ಮಳೆ ಈಗಾಗಲೇ 6 ಜನರನ್ನ ಬಲಿ ಪಡೆದಿದೆ. ಇಡೀ ಊರನ್ನೇ ಆಪೋಷಣ ಪಡೆದಿದೆ ಈ ರಣಭೀಕರ ಮಳೆ. ಮರುಭೂಮಿ ಸೌದಿ ಅರೇಬಿಯಾ ಅಂದರೆ ಅಲ್ಲಿ ಮಳೆ ಅನ್ನೋದೇ ಮರೀಚಿಕೆ. ಆದರೆ ಈಗ ಪ್ರವಾಹ ಪರಿಸ್ಥಿತಿ ತಲೆ ಎತ್ತಿದೆ. ಕಳೆದ 100 ವರ್ಷಗಳಲ್ಲಿ ಇಂಥ ಭಯಾನಕ ಮಳೆ ನೋಡೇ ಇಲ್ಲ ಎನ್ನುವಂತಾಗಿದೆ. ಮುಸ್ಲಿಮರ ಪವಿತ್ರ ಕ್ಷೇತ್ರ ಮೆಕ್ಕಾ, ಮದಿನಾ ಜಲಾವೃತಗೊಂಡಿದೆ. ಇಲ್ಲಿ ಕಂಡು ಕೇಳರಿಯದಂತಹ ಪ್ರಚಂಡ ರಣಮಳೆ, ರಣಪ್ರವಾಹ ಸೃಷ್ಟಿಯಾಗಿದೆ. ಸೌದಿ ಅರೇಬಿಯಾದ ನಗರಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರೋದ್ರಿಂದ ಜನರು ಮನೆಯಿಂದ ಹೊರಬರಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ನೋಡಿದ್ರು, ಎತ್ತ ನೋಡಿದ್ರು ನೀರು ನೀರು, ಬರೀ ನೀರೇ. ಅದ್ಯಾವ ಪರಿ ಮಳೆ ಬೀಳ್ತಾ ಇದೆ ಅಂದರೆ ಗಗನಚುಂಬಿ ಕಟ್ಟಡಗಳೇ ಎಲ್ಲಿ ಮುಳುಗಿ ಹೋಗುತ್ತೋ ಅನ್ನೋ ಭಯಾನಕ ದೃಶ್ಯ ಸೃಷ್ಟಿಯಾಗಿದೆ. ರಸ್ತೆ ಯಾವುದು ಅಂತಾನು ಗುರುತಿಸೋಕಾಗ್ತಾ ಇಲ್ಲ. ಐಷಾರಾಮಿ ಕಾರುಗಳೇ ಕೊಚ್ಚಿ ಹೋಗ್ತಾ ಇದೆ. ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ಕಾರುಗಳು ಜಲಾವೃತಗೊಂಡಿದ್ದು, ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಕೂಡ ಜಲಾವೃತವಾಗಿದೆ. ಪ್ರವಾಹದಿಂದ ಹೊರ ಜಗತ್ತಿಗೆ ಸಂಬಂಧವೇ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಈಗ ಸೌದಿ ಅರೇಬಿಯಾದಲ್ಲಿ ಸೃಷ್ಟಿಯಾಗಿದೆ. ಹವಾಮಾನ ವೈಪರೀತ್ಯದಿಂದ ವಿಮಾನಗಳು ನಿಂತಲ್ಲೇ ನಿಂತಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. 5,000ಕ್ಕೂ ಹೆಚ್ಚು ಮಂದಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಸಾರ್ವಜನಿಕರು ಮನೆಗಳಿಂದ ಹೊರಬರದಂತೆ ಅಲ್ಲಿನ ಸರ್ಕಾರಗಳು ಮನವಿ ಮಾಡಿದೆ. ಸೌದಿ ಅರೇಬಿಯಾ ಹೇಳಿ ಕೇಳಿ ಮರಳುಗಾಡು. ಇಲ್ಲಿ ನೀರು ಅನ್ನೋದೇ ಮರೀಚಿಕೆ. ಆದರೆ ಇಂಥ ಜಾಗದಲ್ಲೇ ರಣಮಳೆ ಆರ್ಭಟಿಸ್ತಾ ಇದೆ. ಕಳೆದ ವರ್ಷ ಬಿಸಿಲಿನ ತಾಪಮಾನಕ್ಕೆ ಮೆಕ್ಕಾ ಯಾತ್ರೆಗೆ ಬರ್ತಿದ್ದ ಸಾವಿರಾರು ಮಂದಿ ರಸ್ತೆಯಲ್ಲೇ ಉಸಿರು ಚೆಲ್ಲಿದ್ರು. ಈ ಆಘಾತ ಮಾಸುವ ಮುನ್ನವೇ ಮಳೆರಾಯ ಈಗ ನನ್ನ ಸರದಿ ಎನ್ನುವಂತೆ ಆರ್ಭಟಿಸ್ತಿದ್ದಾನೆ. ಮರುಭೂಮಿಯಲ್ಲಿ ವಾತಾವರಣ ಬದಲಾಗ್ತಾ ಇರೋದು ಇದೇ ಮೊದಲೇನಲ್ಲ. ಕಳೆದ ವರ್ಷ ಭಾರತದ ಸಹರಾ ಮರುಭೂಮಿಯಲ್ಲೂ ಇದೇ ಪರಿಸ್ಥಿತಿ ಉಂಟಾಗಿತ್ತು. ಮಳೆಯೇ ಸುರಿಯದಂತ ಪ್ರದೇಶದಲ್ಲಿ ನದಿಯಂತೆ ನೀರು ಉಕ್ಕಿತ್ತು. ಇದೇ ಮಳೆ ಮರಳುಗಾಡು ಸೌದಿ ಅರೇಬಿಯಾದ ಜನರ ನಿದ್ದೆಗೆಡಿಸಿದೆ. ಪ್ರಕೃತಿಯ ಮುನಿಸಿಗೆ ಜನರು ಶಾಕ್ ಆಗಿದ್ದಾರೆ. ಮರುಭೂಮಿಯಲ್ಲಿ ಮಳೆ ಆಗ್ತಿರೋದನ್ನು ಕಂಡು ಜಾಗತಿಕ ತಾಪಮಾನದ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ.